ಇವತ್ತು ಎದ್ದೇಳಿ ನಾನು ಹೋಗ್ತೇನೆ ನಮ್ಮ ತೋಟ ಹತ್ರ. ತುಂಬ ದಿನ ಆಗಿತ್ತು ತೋಟ ಹತ್ರ ಹೋಗಲಿಲ್ಲ. ಇವತ್ತು ಹೋಗೋಣ ಅಂತ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ನಮ್ಮೂರು ಕ್ಲೈಮೇಟ್ ಆದರೂ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಟೈಮ್ ಕೂಲ್ ಇರುತ್ತೆ, ಸಾಯಂಕಾಲ ಜಾಸ್ತಿ ಬಿಸಿಲಿರುತ್ತೆ. ಇದು ನಮ್ಮ ಉರ್ದುವಲ್ಲಿ ಕಾಜು ಅಂತ ಹೇಳ್ತಾರೆ. ಕನ್ನಡದಲ್ಲಿ ಏನು ಹೇಳೋದು ನನಗೂ ಗೊತ್ತಿಲ್ಲ. ಬಟ್ ನಿಮ್ಗೆ ಗೊತ್ತಿದ್ದರೆ ಸ್ವಲ್ಪ ಕಾಮೆಂಟ್ ಮಾಡಿ. ವೆದರ್ ನೋಡಿ ಹೆಂಗಿರುತ್ತೆ ಕ್ಲೈಮೇಟ್ ಅಂದರೆ ತುಂಬ ಚೆನ್ನಾಗಿ, ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಅಲ್ಲಿಂದ ಮತ್ತೆ ಒಂದು ಕಾಜು ತೊಗೊಂಡು ಕಾಜು ತಿನ್ಕೊಂಡು ಹೋಗ್ತಾಯಿದ್ರೆ ತುಂಬ ಚೆನ್ನಾಗಿತ್ತು. ಕಾಜು ಬಂದು ನನ್ನ ಫೇವ್ರೇಟು. ಮತ್ತು ಅಲ್ಲಿಂದ ಬಂದು ನಮ್ಮ ಮಾವಿನಕಾಯಿ ತೋಟಕ್ಕೆ ಬಂದರೆ ಅಲ್ಲಿ ಮಾವಿನ ಹಣ್ಣೆಲ್ಲ ತುಂಬ ಸಖತ್ತಾಗಿತ್ತು. ಇದು ಮಾವಿನ ಹಣ್ಣು ತೋಟ ಬಂದು ನಮ್ಮ 2 ಇಯರ್ಸ್ಗೋಸ್ಕರ ಯಾರೋ ಲೀಸ್ಟ್ ಕೊಟ್ಬಿಟ್ಟಿದ್ವಿ. ಈ ಇಯರ್ ಲಾಸ್ಟ್ ಆಗುತ್ತೆ, ನೆಕ್ಸ್ಟ್ ಆಮೇಲೆ ನಮ್ಮ ಹತ್ರನೇ ಇರುತ್ತೆ. ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ರೆ ಸೂರ್ಯ ಹುಡ್ತಾ ಇತ್ತು. ಬೆಟ್ಟ ಪಕ್ಕದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸೋದು. ಕಾಲೆಲ್ಲ ತುಂಬ ಗಲೀಜಾಗಿದೆ. ಮನೆಗೆ ಹೋಗಿ ಎಲ್ಲ ವಾಶ್ ಮಾಡಿಕೊಂಡು ಸೀದಾ ಬಂದೆ ಅಂಗಡಿ ಹತ್ರ ನೋಡಿದ್ರೆ ಸಾಹಿಲ್ ಎಲ್ಲ ಬಟ್ಟೆ ಅಂಗಡಿ ಎಲ್ಲ ಓಪನ್ ಮಾಡಿಬಿಟ್ಟಿದ್ದ. ನಂದೇ ಲೇಟ್ ಆಗಿದೆ ಅಂತ ನಾನು ಸ್ಟಾರ್ಟ್ ಮಾಡಿದೆ ಓಪನ್ ಮಾಡೋಕ್ಕೆ. ರಾತ್ರಿ ಒಂದು ಕಸ್ಟಮರ್ ಬಂದಿದ್ದರು, ಅವರು ಐಟಮ್ಸ್ ಎಲ್ಲ ಕೆಳಗಡೆ ಹಾಕಿದ್ರು. ಅದೆಲ್ಲ ಪ್ಯಾಕ್ ಮಾಡಿಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ ಓಪನ್ ಮಾಡೋಕ್ಕೆ. ಬಿಸಿಲಾದರೂ ತುಂಬ ಐತೆ, ನಮ್ಮ ಮುಳ್ಬಾಗಿಲಿಂದ ತುಂಬ ಬಿಸಿಲೈತೆ. ಅಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡೋ ಸ್ಟಾರ್ಟ್ ಮಾಡಿದೆ. ಅದೆಲ್ಲ ಸ್ವಲ್ಪ ಕಸ್ಟಮರ್ ಬಂದರು, ಆ ಕಸ್ಟಮರ್ ಕೊಟ್ಬಿಟ್ಟು ಮತ್ತೆ ಅದರಲ್ಲಿ ಸಾಯಂಕಾಲ ಆಯಿತು. ತುಂಬ ಕಸ್ಟಮರ್ಸ್ ಅಲ್ಲ ವೀಡಿಯೋ ಬೇಡ ಹಾಕಬೇಡಿ ಅಂತಾರೆ. ಅದಕ್ಕೋಸ್ಕರ ನಾನು ಹಾಕಲ್ಲ. ಯಾರು ಬರ್ತಾರೆ ಸ್ವಲ್ಪ ಹಾಕ್ಕೊಳ್ತೀನಿ. ತುಂಬ ಕಸ್ಟಮರ್ಸ್ ಬೇಡ ಅಣ್ಣ ಅಂತಾರೆ, ಅದಕ್ಕೋಸ್ಕರ ನಾನು ಹಾಕಲ್ಲ.